ಶಾಲೆಗಳಲ್ಲಿ ಇವತ್ತು ಅಲ್ಲಿ ಏನು ಉತ್ಪನ್ನಗಳು ಮಾಡ್ತಾ ಇದ್ದಾರೆ ಅದನ್ನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡಲಿಕ್ಕೆ ಬೆಂಗಳೂರು ಸಿಟಿಯಿಂದ ಪಾಪ್ಯುಲೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೇ ಮಾಡಿಸಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸನ್ನು ಮಾಡಿಸಿದ್ದಾರೆ. ಅಂದ್ರೇನು, ಗೋ ಉತ್ಪನ್ನಗಳನ್ನು ಮಾಡಿಸಿದ್ದಾರೆ. ಏನೇನೆಲ್ಲ ಮಾಡ್ಬೋದು, ಧೂಪ ಮಾಡ್ಬೋದು, ಬೆರಣಿ ಮಾಡ್ಬೋದು, ಅದೇ ರೀತಿ ಕೆಲವೊಂದು ಆರ್ಟಿಕಲ್ಸು ಡಿಸೈನ್ಸ್ ಇಡಲಿಕ್ಕೆ ಕೀ ಚೈನ್ಗಳು, ಈ ಥರದ್ದೆಲ್ಲ ಮಾಡೋದ್ರಿಂದ ಗೋಶಾಲೆಗಳ ಸಂರಕ್ಷಣೆ ಆಗುತ್ತೆ. ಹಾಗಾಗಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದ್ದಾರೆ. ಎರಡನೇದು, ಅಲ್ಲಿನ ಗೋಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಥವಾ ಇಲ್ಲಿನ ಪಾಪ್ಯುಲೇಷನಲ್ಲಿ ಕರ್ಕೊಂಡು ಹೋದಾಗ ಅವ್ರ ಹತ್ರ ಸೇವೆ ಮಾಡಿಸಿದ್ರೆ ಅವ್ರಿಗೆ ಪುಣ್ಯ ಬರುತ್ತೆ. ಪುಣ್ಯ ಬರೋದರಿಂದ ಅವರು ತಮ್ಮ ಪಾಪಗಳನ್ನು ತೊಳ್ಕೊಳ್ತಾರೆ. ಎರಡನೇದು, ಅವ್ರು ಹೇಳಿದಾಗೆ 50 ವರ್ಷದಿಂದ ಹಸು ಇಲ್ಲದೆ ನಮ್ಮ ದೇಶ ಇರಲೇ ಇಲ್ಲ. ನಾವು ಎಲ್ಲಕ್ಕೂ ಹಸುವಿನ ಪೂಜೆ ಮಾಡೇ ಪ್ರಾರಂಭ ಮಾಡ್ತಾಯಿದ್ವಿ. ಯಾಕಂದರೆ ಅದು ಗೋಮಾತೆ, ಅದರಲ್ಲೇ ಮುಕ್ಕೋಟಿ ದೇವತೆಗಳು ಇರ್ತಾರೆ ಅಂತ. ಇವತ್ತಿನ ದಿನ ನಾವು ಆ ಗೋ ಅಂದರೆ ಯಾವುದೋ ಒಂದು ಸೀಮೆ ಹಸುನ ತೋರಿಸ್ತಾ ಇದ್ದೀವಿ. ಯಾವುದೋ ಪ್ಯಾಕೆಟ್ ಮೇಲೆ ಇರೋಂಥ ಹಸುನ ಅಥವಾ ಇಲ್ಲೆಲ್ಲೋ ಕಸ ತಿನ್ನುವಂಥ ಸೀಮೆ ಹಸುನ ತೋರಿಸ್ತಾ ಇದ್ದೀವಿ. ಅದ್ಯಾವುದು ಹಸುನೇ ಅಲ್ಲ. ಅದು ಹಸು ಮತ್ತು ಈ ಬೇರೆ ಯಾವುದೋ ಪ್ರಾಣಿಗಳನ್ನು ಕ್ಲೋನಿಂಗ್ ಮಾಡಿ, ಅಂದರೆ ಕ್ರಾಸ್ ಬ್ರೀಡ್ ಮಾಡಿ ಅದೊಂದು ಪ್ರಾಣಿಯನ್ನಾಗಿ ಮಾಡಿಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಗೋವಿನ ಅಂಶ ಇಲ್ಲ. ಅಂದ್ರೇನು, ಗೋವು ಅಂದರೆ ಅದರ ಭುಜದ ಮೇಲೆ ಗುಪ್ಟ ಇರಬೇಕು. ನೋಡಿ, ಅಲ್ಲಿ ಎತ್ತಿದೆ, ಆ ಎತ್ತಿನಲ್ಲಿ ಆ ಎತ್ತು ಆ ಒಂದು ಗಾಡಿನ ಎಳೀಲಿಕ್ಕೆ ಒಂದು ಗುಪ್ಟ ಇದೆ. ಆ ಗುಪ್ಟ ಇರಬೇಕು, ಅದಿದ್ದರೆ ಮಾತ್ರ ಗೋ. ನೀವು ಯಾವುದೇ ಸೀಮೆ ಹಸು ನೋಡಿ, ಅದರಲ್ಲಿ ಗುಪ್ಟ ಇರಲ್ಲ. ಅದಿಲ್ಲ ಅಂದರೆ ಸೂರ್ಯಚಕ್ರ, ಅಂದರೆ ಸೂರ್ಯನ ಒಂದು ಕಿರಣಗಳನ್ನು ಹೀರ್ಕೊಂಡು ಬಂಗಾರದ ಒಂದು ಅಂಶವನ್ನು ತಯಾರು ಮಾಡುವಂಥ ಶಕ್ತಿ ಅದಕ್ಕಿರಲ್ಲ. ಸೊ ಹಾಗಾಗಿ ಆ ಗುಪ್ಟ ಇರುವಂತಹ ಒಂದು ಹಸುವನ್ನು ತೋರಿಸ್ಬೇಕು ನಾವು. ಅದು ನಾಟಿ ಹಸು. ಅದು 48 ತಳಿಗಳು ಸುಮಾರು ಇದೆ. ಈಗ ಇನ್ನೂ ಎಷ್ಟೋ ಸಂತತಿಗಳು ನಾಶ ಆಗಿದೆ. ಈಗ ನಾವೆಲ್ಲ ಕೇಳಿರ್ತೀವಿ, ಒಂದು ಚಿಕ್ಕ ಹಸುವಿನ ತಳಿ ಇದೆ, ಅದು ತಿರುಪತಿ ವೆಂಕಟರಮಣ ಸ್ವಾಮಿ ಪೂಜೆಗೆ ಅರ್ಪಿತ ಆಗುತ್ತೆ ಅಂತ ಹೇಳ್ತೀವಿ. ಅದೇ ಥರ ದೊಡ್ಡ ಹಸು ಇಲ್ಲಿ ನೋಡಿರ್ತೀವಿ, ಹಳ್ಳಿಕಾರು ಎಷ್ಟು ಚೆನ್ನಾಗಿದೆ. ಆ ಥರದ್ದೆಲ್ಲ ಹಸುಗಳಿದೆ. ಮತ್ತು ಮಲೆನಾಡು ಗಿಡ್ಡ, ಮಲೆನಾಡಲ್ಲಿ ಬೆಳೆಯುವಂಥದ್ದು, ಇವೆಲ್ಲವೂ ನಾಟಿ ಹಸುಗಳು. ಇನ್ನು ಗಿರ್ ಹಸು ಕೇಳಿದ್ದೀವಿ, ಗುಜರಾತ್ ತಳಿ, ತುಂಬ ಹಾಲು ಕೊಡುತ್ತೆ. ಕಾಂಕ್ರೀಜ್ ಕೇಳಿದ್ದೀವಿ. ಈ ಥರ ಸುಮಾರು ತಳಿಗಳು ಇದೆ. ಎಷ್ಟೋ ತಳಿಗಳು ನಾಶನೂ ಆಗಿಬಿಟ್ಟಿದೆ. ಈ ನಾಟಿ ಹಸುವನ್ನು ನಾವು ಯಾಕೆ ಪೂಜೆ ಮಾಡ್ತೀವಿ ಅಂದರೆ, ಅದರ ಕಣಕಣವೂ ಸಹ ಔಷಧೀಯ ಗುಣಗಳಿಂದ ಕೂಡಿದೆ. ಅದರ ಹಾಲಿರ್ಬೋದು, ನಾವು ಯಾವುದೇ ಮೆಡಿಸಿನ್ ತೊಗೊಳ್ಳಿಕ್ಕೆ ಹಾಲನ್ನು ಉಪಯೋಗಿಸ್ತಾ ಇದ್ವಿ ಮೊದಲು. ಅದರ ತುಪ್ಪ ಇರ್ಬೋದು, ಬೆಣ್ಣೆ, ಹಾಗೆ ಮಜ್ಜಿಗೆ, ಇವೆಲ್ಲವೂ ಸಹ ನಮಗೆ ಮೆಡಿಸಿನಲ್ಲಾಗಿ ನಾವು ಉಪಯೋಗ ಬರ್ತಾಯಿತ್ತು. ಇವತ್ತಿನ ದಿನ ಏನು ಮಾಡ್ತಾಯಿದ್ದೀವಿ, ನಾವು ಪ್ಯಾಕೆಟ್ ಹಾಲನ್ನು ಔಷಧಿಯಾಗಿ ಉಪಯೋಗಿಸೋಕೆ ಹೋಗ್ತಾಯಿದ್ದೀವಿ. ಅದು ಔಷಧಿಗೆ ಬದಲಾಗಿ ಸೈಡ್ ಎಫೆಕ್ಟ್ಸ್ ಆಗ್ತಾಯಿದೆ. 5ನೇ ಕ್ಲಾಸ್ ಮಕ್ಕಳೇ ಇವತ್ತು ಮೆಚ್ಯೂರ್ ಆಗ್ತಾಯಿದ್ದಾರೆ, ಚಿಕ್ಕ ಹೆಣ್ಮಕ್ಳುಗಳು. ಇನ್ನೂ ಅವ್ರಿಗೇನು ಗೊತ್ತೇ ಇರೋಲ್ಲ. 6ನೇ ಕ್ಲಾಸ್ಗೇನು ಮೆಚ್ಯೂರ್ಡ್ ಆಗ್ತಾಯಿದ್ದಾರೆ. ಅಂದರೆ ಇನ್ನೂ 10 ವರ್ಷವೂ ಆಗಿರೋಲ್ಲ ಅವ್ರಿಗೆ. ಮೊದಲೆಲ್ಲ 15-16 ವರ್ಷಕ್ಕೆ ಮೆಚ್ಯೂರಿಟಿ ಆಗ್ತಾಯಿದ್ರು. ಈಗ ಆ ಒಂದು ಸೈಡ್ ಎಫೆಕ್ಟಿಂದಾಗಿ ಈಗ ಸಿಗ್ತಕ್ಕಂಥ ಯಾವ್ಯಾವುದು ಸೀಮೆ ಹಸುವಿನ ಹಾಲನ್ನು ಕುಡಿದು, ಪ್ಯಾಕೆಟ್ ಹಾಲನ್ನು ಕುಡಿದು ಈಗ ಅವರು ಅಷ್ಟು ಬೇಗ ಆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಾಯಿದೆ. ನಾವು ಕುಡಿಯುವಂಥ ಹಾಲಿನಿಂದಾಗಿ ನಮ್ಮ ಗುಣಗಳು ಸಹ ವ್ಯತ್ಯಾಸ ಆಗ್ತಾಯಿದೆ. ಒಬ್ಬರು ನೋಡಿದ್ರೆ ಕಿರ್ಚಾಡ್ತೀವಿ, ಕೂಗಾಡ್ತೀವಿ. ಯಾಕಂದರೆ ಆ ಹಾಲಿನ ಪರಿಣಾಮ. ನಾಟಿ ಹಸುವಿನ ಹಾಲು ಕುಡಿದ್ರೆ ಕಾಮಾಗಿರ್ತೀವಿ, ಅದೇ ಸೀಮೆ ಹಸುವಿನ ಹಾಲು ಕುಡಿದ್ರೆ ಕಿರ್ಚಾಡ್ತೀವಿ. ಹೀಗೆ ನಮ್ಮ ಗುಣಗಳ ಮೇಲೂ ಸಹ ಈ ಹಾಲಿನ ಪರಿಣಾಮ ಇದೆ. ಸೊ ಹಾಗಾಗಿ ನಾವು ಎಲ್ಲರೂ ಸಹ ಇನ್ನು ಮುಂದೆ ಏನಾದರೂ ಉತ್ಪನ್ನಗಳನ್ನು, ಹಾಲಿನ ಉತ್ಪನ್ನಗಳನ್ನು ನಾವು ಬಳಸ್ತೀವಿ ಅಂತಂದರೆ ಅದು ನಾಟಿ ಹಸುವಿನ ಹಾಲನ್ನೇ ಬಳಸಬೇಕು. ಸೀಮೆ ಹಸುವಿನ ಹಾಲನ್ನು ಅವರೇನು ಮಾಡಬೇಕು, ಕ್ರಮೇಣ ಅದನ್ನು ಅವಾಯ್ಡ್ ಮಾಡೋಣ. ಈಗ ಎಷ್ಟೊಂದು ಸರಿ ಹಾಲು ಕುಡಿತೀವಿ ಅಂತ ಕುಡಿಲೇಬೇಡಿ ಅಂತ ಹೇಳ್ತಾರೆ. ಯಾಕೆ ಇವ್ರು ಹಾಲು ಕುಡಿಬೇಡ ಅಂತಾರೆ ಅಂತ ಡಾಕ್ಟ್ರ್ ಕೇಳ್ತಾರೆ, ಆಯುರ್ವೇದಿಕ್ ಡಾಕ್ಟ್ರನ್ನ ಕೇಳ್ತಾರೆ. ಯಾಕಂದರೆ ನಮ್ಗೆ ಆ ನಾಟಿ ಹಸುವಿನ ಹಾಲು ಸಿಗೋದೇ ಇಲ್ಲ. ಸಿಗುತ್ತೆ ಅಂತಂದರೆ ಹುಡ್ಕೊಂಡು ಹೋಗಬೇಕು ಗೋಶಾಲೆಗೆ. ಎಷ್ಟು ಜನಕ್ಕೆ ಕೊಡ್ತಾರೆ ಅವರು? 100 ಹಸು ಇದ್ದರೆ ಒಂದು ಹಸು 1 ಲೀಟ್ರ್ 1.5 ಲೀಟ್ರ್ ಅಷ್ಟೇ ಕೊಡೋದು ನಾಟಿ ಹಸು, ನಮ್ಮ ಹಳ್ಳಿಕಾರ್ ತಳಿ. ಅದೇ ಗಿರ್ ತಳಿ ಆದರೆ ಒಂದು 10 ಲೀಟ್ರ್ ಕೊಡ್ಬೋದು, 5 ಲೀಟ್ರ್ 10 ಲೀಟ್ರ್ ಕೊಡ್ಬೋದು. ಅವ್ರು ಎಷ್ಟು ಜನಕ್ಕೆ ಅಂತ ಸಪ್ಲೈ ಮಾಡ್ತಾರೆ? ಅವರು ಸಪ್ಲೈ ಮಾಡ್ತಾರೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, 100 ರೂಪಾಯಿ ಲೀಟ್ರು ಆ ಥರ ಎಲ್ಲ ಸಪ್ಲೈ ಮಾಡ್ತಾಯಿದ್ದಾರೆ. ಕೆಲವೊಂದು ಗೋಶಾಲೆಯಿಂದಲೂ ಸಪ್ಲೈ ಮಾಡ್ತಾರೆ, ಬಾಟ್ಲಲ್ಲಿ ಸಪ್ಲೈ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಾವು ಗೋವಿನ ಮಹತ್ವವನ್ನು ತಿಳ್ಕೊಂಡ್ರೆ ನಾವು ಗೋವನ್ನು ಮತ್ತೆ ಸ್ಥಾಪಿಸಬೇಕು. ಗೋವಿನ ಹೇಗೆ ಪೂಜೆ ಮಾಡ್ತೀವಿ, ಭೂಮಿನೂ ಹಂಗೆ ಪೂಜೆ ಮಾಡ್ತೀವಿ. ಇವತ್ತು ಭೂಮಿನೂ ಸಹ ಹಾಳಾಗಿದೆ ಪ್ಲಾಸ್ಟಿಕ್ಕಿಂದಾಗಿ.
ಹಾಗಾಗಿ ನಾವು ಮತ್ತೆ ಭೂಮಿಯನ್ನು ಮತ್ತೆ ಫರ್ಟಿಲೈಸ್ ಮಾಡಬೇಕು, ಅದನ್ನು ಮತ್ತೆ ಜೀವಂತವಾಗಿ ಮಾಡಬೇಕಂತಂದರೆ ನಾವು ಹಸುವಿನ ಸಗಣಿ ಅದಕ್ಕೆ ಬೆರೆಸಬೇಕು. ಅಂದ್ರೇನು, ತಿಪ್ಪೆ ಗೊಬ್ಬರನ ಹಾಕಬೇಕು. ಆಗಲೇ ನಮಗೆ ಆರ್ಗ್ಯಾನಿಕ್ ಫುಡ್ ಬರುವಂಥದ್ದು. ಈಗ ನಾವು ತಿಂತಾ ಇರೋದು ಇನ್ಆರ್ಗ್ಯಾನಿಕ್ಸ್, ಬರೀ ಫರ್ಟಿಲೈಸರ್ಸ್ ಹಾಕಿರ್ತೀವಿ. ಆ ಫರ್ಟಿಲೈಸರ್ ಹಾಕಿರೋದ್ರಿಂದ ಅಲ್ಲಿರತಕ್ಕಂಥ ಎಲ್ಲ ಸತ್ವ ಹಾಳಾಗಿದೆ ಭೂಮಿದು. ಆ ಭೂಮಿಲಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣುಜೀವಿಗಳು ಸತ್ತು ಹೋಗುತ್ತೆ ಆ ಫರ್ಟಿಲೈಸರ್ ಹಾಕೋದ್ರಿಂದ. ಅದಕ್ಕೆ ನಾವು ಹಸುವಿನ ಸಗಣಿಯಿಂದ ಮಾಡಿದಂತಹ ತಿಪ್ಪೆ ಗೊಬ್ಬರವನ್ನು ಹಾಕಿದ್ರೆ ಅದು ಉತ್ಕೃಷ್ಟವಾಗುತ್ತೆ. 1 ವರ್ಷಕ್ಕಲ್ಲ, 4 ವರ್ಷ ಬೇಕು. ಆ 4 ವರ್ಷ ಆದಮೇಲೆ ಆ ಭೂಮಿ ಏನಾಗುತ್ತೆ, ಸತ್ತೋಗಿರೋ ಭೂಮಿ ಮತ್ತೆ ಜೀವಂತ ಆಗುತ್ತೆ. ಅದರಲ್ಲಿ ಎರೆಹುಳು ಬದುಕೋಂಗಾಗುತ್ತೆ, ಎಲ್ಲ ರೈಸೋಬಿಯಂ ಬರುತ್ತೆ, ಹಾಗೆ ಗಿಡ ಫಸಲಾಗಿ ಬೆಳೆಯುತ್ತೆ. ಅದರಲ್ಲಿ ಬೆಳೆದಂಥ ಆಹಾರವನ್ನು ತಿಂದರೆ ನಮ್ಗೆ ಆರ್ಗ್ಯಾನಿಕ್ ಫುಡ್ ಅಂತ. ಈಗ ಎಷ್ಟೊಂದು ಕಡೆ ನಾವು ನೋಡ್ತೀವಿ ಆರ್ಗ್ಯಾನಿಕ್ ಶಾಪ್ಸ್ಗಳೆಲ್ಲ ಬಂದುಬಿಟ್ಟಿದೆ. ಯಾಕೆಂದರೆ ನಮಗೆ ಆರ್ಗ್ಯಾನಿಕ್ ಮಹತ್ವ ಗೊತ್ತಾಗಿದೆ. ಆದರೆ ಅದು ಎಲ್ಲಿಂದ ಬರ್ತಾಯಿದೆ ಅಂತ ನಮಗೆ ತಿಳ್ಕೊಂಡ್ರೆ ನಮಗೆ ಅದ್ಭುತವಾದಂಥ ಆಹಾರ ಸಿಗುತ್ತೆ. ಇಲ್ಲ ಅಂತಂದರೆ ನಾವು ಯಾರೋ ಬೆಳೆದಿದ್ದನ್ನು, ಹೇಗೋ ಬೆಳೆದಿದ್ದನ್ನು ನಾವು ತಿಂದರೆ ಅದರಲ್ಲಿ ಕೆಮಿಕಲ್ಸೇ ಇರುತ್ತೆ. ಕೆಮಿಕಲ್ಸು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ನಮಗೆ ಆರೋಗ್ಯ ಸಿಗಲ್ಲ. ಹಾಗಾಗಿ ನಾವು ತಿನ್ನುವಂಥ ಆಹಾರ ಯಾವುದರಿಂದ ಬರಬೇಕು, ಗೋವಿನ ಮೂಲದಿಂದ ಬರಬೇಕು. ಅಂದರೆ ಗೋವು ಅಂದರೆ ಯಾವುದು, ನಾಟಿ ಹಸು, ದೇಸಿ ಹಸು. ಹೌದಾ? ಹಸು ಅಂದ ತಕ್ಷಣ ನಾವು ಈಗ ಸೀಮೆ ಹಸು ಚಿತ್ರ ಹೇಳಿದ್ರು ಅಂದ್ರಲ್ಲ, ಆ ಸೀಮೆ ಹಸುವಿನಿಂದ ಬರುವಂಥದ್ದು ಯಾವುದು ಹಸುವಿನ ಪ್ರಾಡಕ್ಟ್ಸ್ ಅಲ್ಲ. ಆ ಹಸು ಮತ್ತು ಯಾವುದೋ ಹಂದಿನೋ ಅದಕ್ಕೆ ಕ್ರಾಸ್ ಮಾಡಿ ಯಾವುದೋ ಒಂದು ತಳಿ ಮಾಡಿದ್ದಾರೆ. ಆ ತಳಿಯಿಂದ ಯಥೇಚ್ಛ ಹಾಲು ಬರುತ್ತೆ, 30 ಲೀಟ್ರ್ 40 ಲೀಟ್ರ್ ಹಾಲು ಬರುತ್ತೆ. ಬಟ್ ಅದರಲ್ಲಿ ಏನೂ ಕ್ವಾಲಿಟಿ ಇರಲ್ಲ, ಅಂದ್ರೇನು ಔಷಧೀಯ ಗುಣಗಳಿರಲ್ಲ. ಸೊ ಹಾಗಾಗಿ ನಾವು ಕುಡಿಯುವಂಥ ಆಹಾರ ಯಾವುದಿರಲಿ, ಹಸುವಿನ ಹಾಲಾಗಿರಲಿ. ಅದು ಯಾವುದೋ ಒಂದು ವಿಚಿತ್ರ ಪ್ರಾಣಿಯ ಹಾಲು ಬೇಡ ನಮ್ಗೆ. ಇನ್ಮೇಲೆ ಹಸುವಿನ ಹಾಲನ್ನು ಕೊಡೋಣ. ಅದಕ್ಕೋಸ್ಕರ ನಮ್ಮ ತಾಯಿ ಹಾಲು ಬಿಟ್ಟರೆ ನೆಕ್ಸ್ಟ್ ಶ್ರೇಷ್ಠವಾದ ಹಾಲು ನಮ್ಮ ಹಸುವಿನ ಹಾಲು, ನಾಟಿ ಹಸುವಿನ ಹಾಲು. ಸೊ ಹಾಗಾಗಿ ಈ ನಮ್ಮ ದೇಸಿ ತಳಿಯ ಹಸು ಯಾವುದೇ ಇರ್ಬೋದು, ಅದರ ಹಾಲನ್ನು ಕುಡಿಯೋಣ, ಅದನ್ನು ಪೂಜೆ ಮಾಡೋಣ. ಯಾಕಪ್ಪ ಅಂದರೆ ಅದು ಮತ್ತೆ ನಮಗೆ ಭೂಮಿಯನ್ನು ಫಲವತ್ತಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದರಿಂದ ಆರ್ಗ್ಯಾನಿಕ್ ಫುಡ್ ಬರುತ್ತೆ. ಆರ್ಗ್ಯಾನಿಕ್ ಫುಡ್ ತಿನ್ನೋದ್ರಿಂದ ನಾವೆಲ್ಲರೂ ಆರೋಗ್ಯವಂತರಾಗಿರ್ತೀವಿ. ಹಾಗೆ ನಾವೆಲ್ಲರೂ ಪ್ಲಾಸ್ಟಿಕ್ ಮುಕ್ತ ಆಗೋಣ. ಪ್ಲಾಸ್ಟಿಕ್ಕನ್ನು ತಿಂದು ಎಷ್ಟೋ ಹಸುಗಳು ಸಾಯ್ತವೆ ಅಂತ ಹೇಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಆದರೆ ನಮ್ಮ ನಾಟಿ ಹಸುಗೆ ಪ್ಲಾಸ್ಟಿಕ್ ಕೊಡಿ ತಿನ್ನೋದೇ ಇಲ್ಲ. ಅದು ಒಂದು ಸ್ವಲ್ಪ ವಾಸನೆಯೂ ನೋಡಲ್ಲ. ಬೇಯಿಸಿರೋ ಆಹಾರ ತಿನ್ನಲ್ಲ ನಮ್ಮ ನಾಟಿ ಹಸುಗಳು.